ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ಇವತ್ತು ನಮ್ಮ ಒಂದು ಕನ್ನಡ ಸಾಹಿತ್ಯ ಲೋಕದ ಹಿರಿಯ ಸಾಹಿತಿಗಳಾದಂತಹ ಪದ್ಮಭೂಷಣ ಪ್ರಶಸ್ತಿ, ಸರಸ್ವತಿ ಸಮ್ಮಾನ್ ಪುರಸ್ಕೃತರಾದಂತಹ ಎಸ್.ಎಲ್. ಭೈರಪ್ಪನವರು ತೀರ್ಕೊಂಡಿದ್ದಾರೆ. ಅವರು ಕನ್ನಡ ಸಾಹಿತ್ಯ ಲೋಕಕ್ಕೆ ಮಾಡಿರುವಂತಹ ಅಪಾರ ಸೇವೆಗೆ ನಮ್ಮ ಕಡೆಯಿಂದ ಒಂದು ಕೃತಜ್ಞತೆ ಸಲ್ಲಿಸೋ ಸಲುವಾಗಿ ಈ ಒಂದು ವಿಡಿಯೋ ಇರುತ್ತೆ. ಅವರ ಪುಸ್ತಕಗಳ ಎಲ್ಲ ಒಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಒಂದು ಡಾಕ್ಯುಮೆಂಟ್ರಿ ರೀತಿ ಇರುತ್ತೆ. ನೆಕ್ಸ್ಟ್ ಯಾರಿಗಾದರೂ ಅವರ ಬಗ್ಗೆ ಮಾಹಿತಿ, ಅವರು ಬರೆದಿರುವಂತಹ ಪುಸ್ತಕಗಳ ಬಗ್ಗೆ ಮಾಹಿತಿ ಬೇಕು ಅಂದರೆ ಅವರಿಗೆ ಈ ಒಂದು ವಿಡಿಯೋದಲ್ಲಿ ಯೂಸ್ ಆಗ್ಬೋದು. ಅವರಿಗೆ ನಮ್ಮ ಕಡೆಯಿಂದ ಒಂದು ಅವರ ಸೇವೆಗೆ ನಮ್ಮ ಕಡೆಯಿಂದ ಒಂದು ಕನ್ನಡಿಗರಾಗಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಅವರು ಮಾಡಿರುವಂಥ ಸೇವೆಗೆ ಕನ್ನಡಿಗರಿಂದ ಒಂದು ಕೃತಜ್ಞತೆಯಾಗಿರುತ್ತೆ. 26 ಜುಲೈ 1934ರಲ್ಲಿ ಎಸ್.ಎಲ್. ಭೈರಪ್ಪನವರು ಜನಿಸಿರ್ತಾರೆ. ಅವರಿಗೆ 94 ವರ್ಷ ವಯಸ್ಸಾಗಿರುತ್ತೆ. ವಯೋಸಹಜ ಕಾಯಿಲೆಯಿಂದ ಅವರು ಈ ಲೋಕವನ್ನು ತ್ಯಜಿಸಿದ್ದಾರೆ. ಆಸ್ಪತ್ರೆಗೆ ದಾಖಲು ಮಾಡಿದ್ರು, ಅದರ ಚಿಕಿತ್ಸೆ ಫಲಕಾರಿಯಾಗಿದೆ. ಅವರು ಸಾಕಷ್ಟು ದಿನಗಳಿಂದ ಅವರು ಆರೋಗ್ಯ ತೀರಾ ಗಂಭೀರ ಆಗಿದೆ ಅಂತ ಕೂಡ ಮಾಹಿತಿ ಇತ್ತು. ಸೊ ಇವತ್ತು ಅವರು ತೀರ್ಕೊಂಡಿದ್ದಾರೆ. ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ತಗೊಂಡಿದ್ರು. ಜೊತೆಗೆ 67ನೇ ಅಖಿಲ ಕರ್ನಾಟಕ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂದರೆ ಕನಕಪುರದಲ್ಲಿ ನಡೆದಂತಹ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಇನ್ನು ಅವರು ಬರೆದಿರುವಂತಹ ಕಾದಂಬರಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡೋದಾದರೆ 1961ರಲ್ಲಿ ಧರ್ಮಶ್ರೀ, 62ರಲ್ಲಿ ದೂರ ಸರಿದರು, 65ರಲ್ಲಿ ಮತದಾನ, 65ರಲ್ಲಿ ವಂಶವೃಕ್ಷ, 67ರಲ್ಲಿ ಜಲಪಾತ, 68ರಲ್ಲಿ ನಾಯಿ ನೆರಳು, 68ರಲ್ಲೇ ತಬ್ಬಲಿಯು ನಿನಾದೆ ಮಗನೆ, 70ರಲ್ಲಿ ಗೃಹಭಂಗ, 71ರಲ್ಲಿ ನಿರಾಕರಣ, 72ರಲ್ಲಿ ಗ್ರಹಣ, 73ರಲ್ಲಿ ದಾಟು, 76ರಲ್ಲಿ ಅನ್ವೇಷಣ, 79ರಲ್ಲಿ ಪರ್ವ, 83ರಲ್ಲಿ ನೆಲೆ, 86ರಲ್ಲಿ ಸಾಕ್ಷಿ, 90ರಲ್ಲಿ ಅಂಚು, 1993ರಲ್ಲಿ ತಂತು, 1998ರಲ್ಲಿ ಸಾರ್ಥ, 2001ರಲ್ಲಿ ಮಂದ್ರ, 2007ರಲ್ಲಿ ಆವರಣ, 2010ರಲ್ಲಿ ಕವಲು, 2014ರಲ್ಲಿ ಯಾನ, 2017ರಲ್ಲಿ ಉತ್ತರಾಖಂಡ. ಇದಿಷ್ಟು ಅವರು ಬರೆದಂತಹ ಕಾದಂಬರಿಗಳಾಗಿರುತ್ತೆ. ಜೊತೆಗೆ ಭಿತ್ತಿ ಎನ್ನುವಂತಹ ಆತ್ಮಚರಿತ್ರೆಯನ್ನು ಕೂಡ ಅವರು ಬರೀತಾರೆ. ಇದಿಷ್ಟೇ ಅಲ್ಲ, ತತ್ವಶಾಸ್ತ್ರದ ಬಗ್ಗೆಯೂ ಕೂಡ ಅವರು ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಸತ್ಯ ಮತ್ತು ಸೌಂದರ್ಯ ಅನ್ನುವಂತಹ ಒಂದು ಪುಸ್ತಕ 1966ರಲ್ಲಿ ಅವರು ಪ್ರಕಟ ಆಗುತ್ತೆ. 1967ರಲ್ಲಿ ಸಾಹಿತ್ಯ ಮತ್ತು ಪ್ರತೀಕ, 1969ರಲ್ಲಿ ಕಥೆ ಮತ್ತು ಕಥಾವಸ್ತು, 2011ರಲ್ಲಿ ಸಂದರ್ಭ ಸಂವಾದ ಅನ್ನುವಂತಹ ಪುಸ್ತಕವನ್ನು ಬರೀತಾರೆ. ಇನ್ನು ನಾನೇಕೆ ಬರೆಯುತ್ತೇನೆ ಅನ್ನುವಂತಹ ಒಂದು ಪುಸ್ತಕವನ್ನು 1980ರಲ್ಲಿ ಪ್ರಕಟ ಆಗುತ್ತೆ. ಇನ್ನು ಸಾಕಷ್ಟು ಅವರ ಕಾದಂಬರಿಗಳು ಫಿಲಮ್ಗಳು ಕೂಡ ಆಗಿದೆ. ವಂಶವೃಕ್ಷ 1972ರಲ್ಲಿ, ತಬ್ಬಲಿಯು ನಿನಾದೆ ಮಗನೆ 1977ರಲ್ಲಿ, ಮತದಾನ 2001ರಲ್ಲಿ, ನಾಯಿ ನೆರಳು 2006ರಲ್ಲಿ. ಇದಿಷ್ಟು ಕಾದಂಬರಿಗಳು ಸಿನಿಮಾ ರೂಪಕ್ಕೆ ಬಂದಿವೆ. ಇನ್ನು ಇದನ್ನು ಬಿಟ್ಟರೆ ಧಾರಾವಾಹಿಗಳು ಕೂಡ ಆಗಿದೆ. ಅಂದರೆ ಟಿ ವಿಯಲ್ಲಿ ಬರುವಂತಹ ಧಾರಾವಾಹಿಗಳು ಕೂಡ ಇವರ ಒಂದು ಕಾದಂಬರಿ ಆಧಾರಿತ ಧಾರಾವಾಹಿಗಳು ಕೂಡ ಪ್ರಸಾರ ಆಗಿದೆ. ಒಂದು ಗೃಹಭಂಗ, ಇತ್ತೀಚೆಗೆ ನಾವು ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ನೋಡಿದ್ದೀವಿ. ಗೃಹಭಂಗ ಮಾಳವಿಕಾ ಅವಿನಾಶ್ ಅವರು ಅಭಿನಯಿಸಿದಂಥದ್ದು. ಸೊ ಭಾಳಷ್ಟು ಪಾಪ್ಯುಲರ್ ಆಗಿತ್ತು. ಆ ಒಂದು ಧಾರಾವಾಹಿ ಕೂಡ ಕಾದಂಬರಿ ಆಧಾರಿತ ಆಗಿರುತ್ತೆ. ಅದು ಎಸ್.ಎಲ್. ಭೈರಪ್ಪನವರು ಬರೆದಂತಹ ಗೃಹಭಂಗ ಕಾದಂಬರಿ ಆಧಾರಿತ ಧಾರಾವಾಹಿ ಆಗಿರುತ್ತೆ. ಇನ್ನು ಹಿಂದಿಯಲ್ಲಿ ದಾಟು ಅನ್ನುವಂತಹ ಕಾದಂಬರಿ ಕೂಡ ಧಾರಾವಾಹಿ ಆಗಿರುತ್ತೆ. ಇದಿಷ್ಟು ನಮ್ಮ ಒಂದು ಎಸ್.ಎಲ್. ಭೈರಪ್ಪನವರು ಬರೆದಂತಹ ಪುಸ್ತಕಗಳ ಮಾಹಿತಿಯಾಗಿರುತ್ತೆ. ಅಕ್ಷರ ಸಂತ ಏನಿಲ್ಲ, ಅವರು ಮಾಡಿರುವಂತಹ ಒಂದು ಅಕ್ಷರ ಸೇವೆ ನಮ್ಮ ಒಂದು ಕನ್ನಡ ನಾಡಿನಲ್ಲಿ, ಕನ್ನಡ ಮಣ್ಣಿನಲ್ಲಿ ಸದಾ ಶಾಶ್ವತವಾಗಿರುತ್ತೆ ಅಂತ ಹೇಳ್ತೀನಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರಿಗೆ ಸದ್ಗತಿ ದೊರಲಿ ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ. ಧನ್ಯವಾದಗಳು.